ಮೂರ್ತಿ ಅಂದರೆ ಏನು? ಮೂರ್ತಿ ಅಂದರೆ ವ್ಯಕ್ತಿನ, ಅಥವಾ ಅವರೊಬ್ಬರು ಅವಧೂತನ, ಅಥವಾ ಒಬ್ಬರು ಸಂತರ, ಅಥವಾ ವಿಶ್ವ ಹಿಂದೂ ಪರಿಷತ್ತು ಸಂಘ ಪರಿವಾರದ ಕಾರ್ಯಕರ್ತರ, ಹೀಗೆ ಅನೇಕರು ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳಬಹುದು. ಒಂದು 2-3 ವಾಕ್ಯಗಳಲ್ಲಿ ಮೂರ್ತಿಯವರನ್ನ ಹೇಗೆ ಚಿತ್ರಿಸಬಹುದು ಅಂತ ಯಾರಾದರೂ ಕೇಳಿದರೆ ನಾನು ಚಿತ್ರಿಸೋದು ಹೀಗೆ: 10 ಹಲವು ಪರಿಕಲ್ಪನೆಗಳ ಕನಸು ಕಂಡು ನನಸಾಗಿಸುವ ಚತುರಮತಿ, ಹಿಂದೂ ಸಮಾಜದ ಜಾಗೃತಿ ಬಗೆಯ ಸಾಧ್ಯತೆಗಳನ್ನು ದಿನವಿಡೀ ಧ್ಯಾನಿಸುವ, ಸಾಧ್ಯತೆಗಳನ್ನು ತಕ್ಷಣ ಕೃತಿಗಳಿಸುವ ಅವಸರದ ಅವಧೂತ, ಕೀರ್ತಿ ಪ್ರಸಿದ್ಧಿಗಳಿಗೆ ಸದಾಕಾಲ ಬೆನ್ನು ತಿರುಗಿಸಿದ ಪ್ರಾಮಾಣಿಕ ನೈಜ ಸ್ವಯಂ ಸೇವಕ, ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಎಂಬ ಮಾತನ್ನು ಅಕ್ಷರಶಃ ಪಾಲಿಸಿದ ಪುಣ್ಯಾತ್ಮ, ಮಾಡುವಂತಿರಬೇಕು ಮಾಡದಂತಿರಬೇಕು, ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು, ಕೂಡಲ ಸಂಗಮ ದೇವರ ನೆನೆಯುತ್ತ ನೆನೆಯದಂತಿರಬೇಕು ಎಂಬ ಬಸವಣ್ಣವರ ವಚನಕ್ಕೆ ಅವರೊಂದು ಜೀವಂತ ನಿದರ್ಶನ. ಹಿಂದೂ ಸಮಾಜದ ಏಳಿಗೆಯೇ ಬದುಕಿನ ಪರಮಗುರಿ, ಅದಕ್ಕಾಗಿಯೇ ಈ ಬದುಕು ಮುಡಿಪು ಎಂಬ ಅಚಲ ನಿರ್ಧಾರ ಧರಿಸಿದ ಸ್ವಚ್ಛ ಶ್ವೇತ ವಸ್ತ್ರದಂತೆ ಮನಸ್ಸು ಬುದ್ಧಿಯೂ ಕೂಡ ನಿಷ್ಕಳಂಕ. ಮೂರ್ತಿಯವರನ್ನ ಈ ಕೆಲವು ವಾಕ್ಯಗಳಲ್ಲಿ ಚಿತ್ರಿಸಿದರೆ ಅದು ಸಮಗ್ರ ಆಗ್ಬೋದು ಅಥವಾ ಆಗದೇನೂ ಇರಬಹುದು. ಅದರ ಆಚೆಗೂ ಕೂಡ ಮೂರ್ತಿಯವರ ಒಂದು ವ್ಯಕ್ತಿತ್ವ ನಿಲ್ಲತ್ತೆ ಅಂತ ನನಗನ್ಸುತ್ತೆ. ಇಂತಹ ಒಬ್ಬ ಮೂರ್ತಿಯವರ ಬಗ್ಗೆ ಒಂದು ಪುಸ್ತಕ ಮಾಡಬೇಕು ಅಂತ ಹೇಳಿ ಒಂದು ಯೋಚನೆ ಬಂತು. ಕಳೆದ ಡಿಸೆಂಬರ್ ತಿಂಗಳಿನಲ್ಲಿ ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಹಿರಿಯ ಕಾರ್ಯಕರ್ತರಾದಂಥ TAP ಶೆಣೈಯವರು ನಮ್ಮ ಮನೆಗೆ ಬಂದರು. ನಿಮ್ಮ ಹತ್ರ ಮಾತಾಡಲಿಕ್ಕಿದೆ ಅಂದರು. ಸರಿ, ಕಾಫಿ ಎಲ್ಲ ಕೊಡಿದ ನಂತರ ಹೇಳಿದರು, ಈ ಥರ ಮೂರ್ತಿಯವ್ರ ಬಗ್ಗೆ ಒಂದು ಪುಸ್ತಕ ಮಾಡಬೇಕಾಗಿದೆ ಅಂತ. ನಾನು ಹೇಳಿದೆ, ಭಾಳ ಒಳ್ಳೆಯ ಕೆಲಸ, ಆಗಲೇಬೇಕಾದಂಥ ಕೆಲಸ ಅಂತ ಹೇಳಿದೆ. ವೆರಿ ನೆಕ್ಸ್ಟ್ ಸೆಂಟೆನ್ಸ್ ಅವ್ರದ್ದು, ಅದರ ಜವಾಬ್ದಾರಿ ನಿಮ್ಮದು ಅಂತ ಹೇಳಿದರು. ಆಗ ನನಗೆ ಗಾಬರಿ ಆಯಿತು, ಇವರು ಬಂದಿದ್ದು ಇದೇ ಉದ್ದೇಶಕ್ಕೆ ಅಂತ. ಮುಂಚೆ ಹೇಳಿರಲಿಲ್ಲ ಯಾತಕ್ಕೆ ಅಂತ. ಆದರೆ ಮೂರ್ತಿಯವರ ಪರಿಚಯ ಮತ್ತು ಅವರ ಮನೆಯಲ್ಲಿ ನಾನು ಎಮರ್ಜೆನ್ಸಿಲಿ ಸುಮಾರು 2-3 ತಿಂಗಳಿದ್ದೆ ಮತ್ತು ಅವರ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಗಮನಿಸ್ತಾ ಇದ್ದೆ. ಹಾಗಾಗಿ ಆಯಿತು, ನಿಮ್ಮ ಸಹಕಾರದ ಜೊತೆಗೆ ನಾನು ಕೂಡ ಕೈ ಜೋಡಿಸಿ ಈ ಕೆಲಸವನ್ನು ಮಾಡ್ತೀನಿ ಅಂತ ಒಪ್ಕೊಂಡೆ. ನಿಜವಾಗಿ ಮೊದಲು ಈ ಪುಸ್ತಕವನ್ನು ಮಾಡಬೇಕು ಅಂತ ಒಂದು ಚಿಂತನೆ ಅಥವಾ ಯೋಚನೆ ಬಂದಿದ್ದು ನಮ್ಮ TAP ಶೆಣೈಯವರ ತಲೆಯಲ್ಲಿ. ಅವರು ಸುಧೀರ್ ಹತ್ರ ಹೀಗೆ ಮಾತಾಡ್ತಾ ಹೇಳ್ತಿದ್ರಂತೆ, ಈ ಥರ ಒಂದು ಪುಸ್ತಕ ಮಾಡಿದರೆ ಹೇಗೆ ಅಂತ. ಆಗ ಸುಧೀರ್ ಹೇಳಿದ್ರು, ಖಂಡಿತ ಇದು ಅವಶ್ಯಕವಾಗಿ ಮಾಡಬೇಕಾದಂಥ ಕೆಲಸ ಅಂತ ಸುಧೀರ್ಜಿ ಹೇಳಿದ್ರಂತೆ. ಅದಾದಮೇಲೆ ಶೆಣೈಯವರು ಸುಮ್ಮನೆ ಕೂರಲಿಲ್ಲ. ಒಂದು ಗ್ರೀನ್ ಸಿಗ್ನಲ್ ಸಿಕ್ತು, ಸೂಚನೆ ಸಿಕ್ತು ಅಂಥೇಳಿ ಅದನ್ನು ಕಾರ್ಯಗತ ಮಾಡೋದಕ್ಕೆ ಹೊರಟರು. ಹಾಗಾಗಿ ಈ ಪುಸ್ತಕದ ಬಹುಮುಖ್ಯ ಮೂಲ ಪ್ರೇರಣೆ ಅಂದರೆ ಅದು TAP ಶೆಣೈಯವರು. ಅವರು ಎಲ್ಲೂ ಕಾಣಿಸ್ಕೊಳ್ಳೋದಿಲ್ಲ, ಈಗಲೂ ಕೂಡ ಇಲ್ಲೆಲ್ಲಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ನಾನು ಹಿಂದೆ ಇರ್ತೀನಿ ಅಂತ ಅವ್ರು ಯಾವಾಗಲೂ ಹೇಳ್ತಿರ್ತಾರೆ. ಹಿಂದೆನೇ ಇರ್ತಾರೆ, ಆದರೆ ಬೇರೆಯವ್ರನ್ನೆಲ್ಲ ಮುಂದಕ್ಕೆ ತಳ್ತಾ ಇರ್ತಾರೆ ಅವರು. ಧ್ಯೇಯಮೂರ್ತಿ ಪುಸ್ತಕ ಹೀಗೆ ರೂಪುಗೊಳ್ತು. ಇದಕ್ಕೆ ಕಾರಣಕರ್ತರು ಇನ್ನೂ ಕೆಲವರಿದ್ದಾರೆ. ನಾವು ಈ ಪುಸ್ತಕ ಮಾಡಬೇಕು ಅಂತ ಹೊರಟಾಗ ಮೊದಲು ಭೇಟಿಯಾಗಿದ್ದು ನಮ್ಮ ಪರಮ ಪೂಜ್ಯ ಸ್ವಾಮೀಜಿಯವ್ರನ್ನ. ಅವರ ಮಠಕ್ಕೆ ಹೋದ್ವಿ ನಾನು ಮತ್ತು ಶೆಣೈಯವರು. ಹೀಗೆ ಒಂದು ಮಾಡ್ತಾ ಇದ್ದೀವಿ ಅಂತ ಹೇಳಿದರು. ಅವ್ರು ಹೇಳಿದರು, ಖಂಡಿತವಾಗಿ ಮಾಡಿ, ನನ್ನ ಶುಭ ಆಶೀರ್ವಾದ ಇದೆ ಅಂತ ಹೇಳಿದರು. ಮೂರ್ತಿಯವರೇ ನನಗೆ ಸ್ಫೂರ್ತಿ ಅನ್ನೋ ಮಾತನ್ನು ಅವ್ರು ಹೇಳಿದರು, ಸ್ವಾಮೀಜಿಯವರು. ಅದಾದಮೇಲೆ ನಾವು ಹೇಳಿದ್ವಿ, ನೀವೊಂದು ಮುನ್ನುಡಿಯನ್ನು ಬರೆದುಕೊಡ್ಬೇಕು ಅಂತ. ಇಲ್ಲ, ನಾನು ಬರೆಯೋದಿಲ್ಲ, ಆದರೆ ನಾನು ಹೇಳ್ತಾ ಹೋಗ್ತೀನಿ, ನೀವು ಲೇಖನವನ್ನು ಬರ್ಕೊಳ್ಳಿ ಅಂತ ಹೇಳಿದರು. ಇನ್ನೊಂದು ದಿವಸ ಹೋಗಿ ಅವರ ಸಂದರ್ಶನ ಮಾಡಿದ್ವಿ. ಸಾಕಷ್ಟು ವಿಷಯಗಳನ್ನು ಅವ್ರು ಹೇಳಿದರು. ಅದನ್ನು ಸಂಕ್ಷಿಪ್ತಗೊಳಿಸಿದ ಕೆಲಸ ನಂದು. ಅಕಸ್ಮಾತ್ ಅದರಲ್ಲಿ ಏನಾದರೂ ದೋಷಗಳಿದ್ದರೆ ಸ್ವಾಮೀಜಿಯವರು ಕ್ಷಮಿಸಬೇಕು. ಅವ್ರು ಹೇಳಿದ್ದನ್ನೇ ಬರೆದಿದ್ದೀನಿ. ಪತ್ರಕರ್ತನಾಗಿ ಬೇರೆ ಇನ್ನೇನೋ ಬರೆಯೋಕ್ಕೆ ಹೋಗಿಲ್ಲ ನಾನು. ಅವ್ರು ಹೇಳಿದ್ದನ್ನಷ್ಟೇ ಅದರಲ್ಲಿ ದಾಖಲೆ ಮಾಡಿದ್ದೀನಿ, ಆದರೆ ಸ್ವಲ್ಪ ಸಂಕ್ಷಿಪ್ತಗೊಳಿಸಿದೆ ಪುಸ್ತಕ ದೃಷ್ಟಿಯಿಂದ. ಹಾಗಾಗಿ ಇನ್ನೊಬ್ಬರು ಕಾರಣಕರ್ತರು ನಮ್ಮ ಪರಮ ಪೂಜ್ಯ ಸ್ವಾಮೀಜಿಯವರು, ಮೂರ್ತಿಯವರಿಗೆ ಅತ್ಯಂತ ನಿಕಟವರ್ತಿಗಳು. ಹಾಗೆಯೇ ಇನ್ನೂ ಅನೇಕರಿದ್ದಾರೆ. ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಹಿರಿಯ ಕಾರ್ಯಕರ್ತ ಅಂತ ಮೈನಾ ನಾಗರಾಜ್ ಅವರು ಇಲ್ಲಿ ಕೂತ್ಕೊಂಡಿದ್ದಾರೆ. ಅವರು ಕೂಡ ಲೇಖನವನ್ನು ಬರೆದುಕೊಡ್ಬೇಕು ಅಂತ ಹೇಳಿದಾಗ ಆಯಿತು ಅಂತ ಹೇಳಿದರು. ಆಮೇಲೆ 10 ದಿವಸ ನಾಪತ್ತೆ, ಏನು ಗೊತ್ತೇ ಇಲ್ಲ, ವಿಷಯವೇ ಇಲ್ಲ ಅವರಿಂದ. ಆಮೇಲೆ ನೋಡಿದರೆ ಅವರು 20 ಪುಟದಷ್ಟು ಲೇಖನವನ್ನು ಬರೆದು ಟೈಪ್ ಮಾಡಿ ಕೊಟ್ಟಿದ್ದಾರೆ. ಅದರಲ್ಲಿ ಮೂರ್ತಿಯವರ ಸಮಗ್ರ ಒಂದು ಜೀವನನೇ, ಅದೇ ಒಂದು ಪುಸ್ತಕ ಮಾಡ್ಬೋದು, ಅಷ್ಟೊಂದಿದೆ. ನಾನು ಅದನ್ನು ಎಡಿಟ್ ಮಾಡಬೇಕು ಅಂತ ಮೊದಲಿಂದ ಕೊನೆವರೆಗೂ ಓದಿದೆ. ಎಲ್ಲಿ ಎಡಿಟ್ ಮಾಡೋದಂತ ಗೊತ್ತಾಗಲಿಲ್ಲ. ಹಾಗಾಗಿ ಅಷ್ಟನ್ನು ಅದೇ ಯಥಾ ಪ್ರಕಾರ ಡಿಟೋ ಆ ಲೇಖನವನ್ನು ಪ್ರಕಟಿಸಿದ್ದೀವಿ. ಹೀಗೆ ಅನೇಕರು ಎಲ್ಲರಿಗೆ ಒಂದು ಕೋರಿಕೆ ಪತ್ರವನ್ನು ಸಲ್ಲಿಸಿದಾಗ ಸುಮಾರು ಒಂದು 75 ಜನಕ್ಕೆ ನಾವು ಮೂರ್ತಿಯವರ ಯಾರು ನಿಕಟವರ್ತಿಗಳಿದ್ದಾರೆ, ಆತ್ಮೀಯರಿದ್ದಾರೆ, ಅವರಿಗೆಲ್ಲ ಪತ್ರವನ್ನು ಕಳಿಸಿದ್ವಿ. ಅವರೆಲ್ಲರೂ ಕೂಡ ಸಹರ್ಷದಿಂದ
ಖಂಡಿತ ನಾವು ಇದನ್ನು ಬರಿತೀವಿ ಅಂತ ಹೇಳಿದರು. 55 ಜನ ನಮಗೆ ಲೇಖನಗಳನ್ನು ಒದಗಿಸ್ಕೊಟ್ಟಿದ್ದಾರೆ. ಈ ಪುಸ್ತಕದಲ್ಲಿ 55 ಜನರ ಲೇಖನ ಇದೆ. ಇನ್ನು ಕೆಲವರು ಪ್ರಯತ್ನಿಸ್ತೀವಿ ಅಂತ ಹೇಳಿದರು. ಬಹುಶಃ ಅವರ ಪ್ರಯತ್ನ ಈಗಲೂ ಮುಂದುವರೆದಿದೆ ಅಂತ ಕಾಣುತ್ತೆ. ಆದರೆ ಈ ಪುಸ್ತಕದಲ್ಲಿ ಅದು ಯಾವುದೂ ಬಂದಿಲ್ಲ. ಮುಂದೆ ಇನ್ನೊಂದು ಪುಸ್ತಕ ಮಾಡಿದಾಗ ಅದೆಲ್ಲ ಬರಬಹುದು. ಹೀಗೆ ಅನೇಕರು ಈ ಪುಸ್ತಕಕ್ಕೋಸ್ಕರ ಸಾಕಷ್ಟು ಶ್ರಮ ವಹಿಸಿದ್ದಾರೆ. ಆದರೆ ಪುಸ್ತಕದ ಒಂದು ರೂಪ ಪಡೆಯೋದು ಅದೇನು ಅಷ್ಟೊಂದು ಸುಲಭದ ಕೆಲಸ ಆಗಿರಲಿಲ್ಲ. ಭಾಳಷ್ಟು ಪರಿಶ್ರಮ ಇತ್ತು. ಅದಕ್ಕೆ ಫೋಟೋಗಳನ್ನು ಜೋಡಿಸ್ಬೇಕಾಗಿತ್ತು. ವಿಶ್ವ ಹಿಂದೂ ಪರಿಷತ್ತಿನ ಕಚೇರಿಗೆ ಹೋಗಿ ಅಲ್ಲಿ ಫೋಟೋಗಳನ್ನೆಲ್ಲ ಹುಡುಕೋದು ಕೆಲಸ ಇತ್ಯಾದಿಗಳು ಆಯಿತು. ಇದರ ಮಧ್ಯ 2 ಘಟನೆಗಳಾಗಿದೆ. ಆ ಘಟನೆ ಈ ಪುಸ್ತಕದಲ್ಲಿ ಬಂದಿಲ್ಲ. ಅದನ್ನು ಉಲ್ಲೇಖ ಮಾಡ್ತೀನಿ ನನಗೆ ಕೊಟ್ಟ ಸಮಯದ ಅವಧಿಯಲ್ಲಿ. ಈ ಫೋಟೋ ಹುಡುಕೋದಕ್ಕೆ ಅಂತ ಧರ್ಮಶ್ರೀಗೆ ನಾನು ಹೋಗಿದ್ದೆ. ಅಲ್ಲಿ ಮೇಲ್ಗಡೆ 3ನೇ ಮಹಡಿಯಲ್ಲಿ ನಮ್ಮ ಪಾಪಟ್ರು ಎಲ್ಲ ಆಲ್ಬಮ್ಗಳನ್ನೆಲ್ಲ ತಂದಿಟ್ಟರು, ಜೋಡಿಸಿದ್ರು. ಅದರಲ್ಲೆಲ್ಲ ಹುಡುಕ್ತಾ ಇದ್ದೆ. ಅಷ್ಟೊತ್ತಿಗೆ ಅಲ್ಲಿ ಒಬ್ಬರು ನಮ್ಮ ಹಿರಿಯ ಕಾರ್ಯಕರ್ತರು ಶಂಕರ್ ಅಂತ, ಅವ್ರು ಹೀಗೆ ಕಾಫಿ ಕುಡಿತಾ ಮಾತಾಡ್ತಾ ಹೋದ್ರು. ಮೂರ್ತಿಯವ್ರ ಬಗ್ಗೆ ಒಂದು ಘಟನೆಯನ್ನು ಹೇಳಿದರು. ಒಂದ್ಸರಿ ಮೂರ್ತಿಯವರು ಧರ್ಮಶ್ರೀ ಬಂದ್ರಂತೆ. ಸ್ವಲ್ಪ ಹೊತ್ತಿಗೆ ಅದು ಇದು ಕೆಲಸಗಳನ್ನ ಮುಗಿಸ್ಕೊಂಡು ಬರ್ರಿ ಕಾಫಿಗೆ ಹೋಗೋಣ ಅಂತ ಹೇಳಿದ್ರು ಇವರಿಗೆ. ಇಲ್ಲ ಕಾಫಿ ಎಲ್ಲ ಬೇಡ, ನಾನು ಕುಡಿಯೋದಿಲ್ಲ ಅಂದ್ರಂತ. ಇವ್ರು ಯಾಕೆ ಕುಡಿಯೋದಿಲ್ರಿ, ಬನ್ನಿ ಹೋಗೋಣ ಅಂತ. ಇವರಿಗೆ ಆಗ ಸ್ವಲ್ಪ ಎದೆ ನೋವ್ತಾ ಇತ್ತು. ಅದನ್ನೆಲ್ಲ ಹೇಳ್ಕೊಂಡ್ರು, ಈ ಥರ ಎದೆ ನೋವು ಬರ್ತಾ ಇದೆ ಆಗಾಗ ಅಂತ. ಆಮೇಲೆ ಕಾಫಿ ಕುಡಿದ್ರು. ಸರಿ ವಾಪಸ್ ಧರ್ಮಶ್ರೀಗೆ ಬಂದರು. ಬಂದಮೇಲೆ ತಕ್ಷಣ ಮೂರ್ತಿಯವರು ಅವರ ತಮ್ಮ BN ವಿಜಯ್ ಕುಮಾರ್, ಅವರು ಶಾಸಕರು ಕೂಡ ಆಗಿದ್ರು, ಅವ್ರಿಗೆ ಹೇಳಿ ಜಯದೇವದಲ್ಲಿ ಡಾಕ್ಟರ್ ಎಷ್ಟೊತ್ತಿಗೆ ಸಿಗ್ತಾರೆ, ಈ ಥರ ನಮ್ಮೊಬ್ಬರು ಕಾರ್ಯಕರ್ತರಿಗೆ ಎದೆ ನೋವು ಬರ್ತಾ ಇದೆ, ಅವ್ರಿಗೆ ಚಿಕಿತ್ಸೆ ಆಗಬೇಕು, ತಕ್ಷಣ ಆಗಬೇಕು, ಕೂಡಲೇ ಎಲ್ಲ ಇದು ಮಾಡು ಅಂತ ಹೇಳಿ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಇಂಥ ದಿವಸ ಅಪಾಯಿಂಟ್ಮೆಂಟ್ ಅಂತ ಫಿಕ್ಸ್ ಮಾಡಿ 5 ನಿಮಿಷದಲ್ಲಿ ಆಮೇಲೆ ಇವರನ್ನ ಶಂಕರನ್ನ ಕರ್ಕೊಂಡು ಹೋದ್ರು ಅಲ್ಲಿಗೆ. ನೋಡಿದರೆ ಅವರು ಹೃದಯದ ಒಂದು ಸಮಸ್ಯೆ ಇತ್ತು, ಅದಕ್ಕೆ ಚಿಕಿತ್ಸೆಯನ್ನು ಕೊಡಿಸಿದ್ರು. ಹೀಗೆ ತಮ್ಮ ಗಮನಕ್ಕೆ ಬಂದಂಥ ತಕ್ಷಣವೇ ವೆರಿ ನೆಕ್ಸ್ಟ್ ಮಿನಿಟ್ ಅದಕ್ಕೆ ಏನು ಮಾಡಬಹುದು, ಏನೆಲ್ಲ ಅದಕ್ಕೆ ಕಾರ್ಯಗತಗೊಳಿಸ್ಬೋದು ಅನ್ನೋದನ್ನು ಮೂರ್ತಿಯವ್ರು ಮಾಡ್ತಿದ್ರಂತೆ. ಅದು ಈ ಪುಸ್ತಕದಲ್ಲಿ ಬಂದಿಲ್ಲ. ನನಗೆ ಫೋಟೋ ಹುಡುಕಬೇಕಾದ್ರೆ ಗಮನಕ್ಕೆ ಬಂದಂಥ ಒಂದು ಘಟನೆ. ಇನ್ನೊಂದು, ಈ ಪುಸ್ತಕವನ್ನೆಲ್ಲ ರೆಡಿ ಮಾಡ್ತಾ ಇದ್ವಿ. ರಾಷ್ಟ್ರೋತ್ಥಾನದಲ್ಲಿ ಅದು ಲೇಔಟ್ ಆಗ್ತಾಯಿತ್ತು, ವಿನ್ಯಾಸ ಆಗ್ತಾಯಿತ್ತು. ಅಲ್ಲಿ ಡಿಸೈನರ್ ಸುಮನಾ ಹೆಗಡೆ ಅಂತ ಅವರು ಡಿಸೈನರು. ಅವರು ಇದನ್ನೆಲ್ಲ ತಪ್ಪುಗಳನ್ನು ತಿದ್ದಬೇಕಾದ್ರೆ ಓದಬೇಕಲ್ಲ ಲೇಖನವನ್ನು. ಅವ್ರಿಗೆ ಓದ್ತಾ ಒಂದು ಘಟನೆಯನ್ನು ನೋಡಿದರು. ಆ ಘಟನೆಯನ್ನು ಅನೇಕರು ಬರೆದಿದ್ದಾರೆ. ಒಂದ್ಸರಿ ಪುಟ್ಟಬರ್ತಿಗೆ ಅಶೋಕ್ ಸಿಂಘಾಲ್ ಜೊತೆ ಮೂರ್ತಿಯವರು ಹೋದಾಗ ಅಲ್ಲಿ ಸಾಯಿಬಾಬಾ ಅವರು ಇವರಿಗೊಂದು ಚಿನ್ನದ ಸರ ಕೊಡ್ತಾರೆ. ಇವರು ಅದನ್ನು ನಿರಾಕರಿಸ್ತಾರೆ. ಇಲ್ಲ ನಾನು ಅದೆಲ್ಲ ಮುಟ್ಟೋದಿಲ್ಲ ಅಂತ. ಆಮೇಲೆ ಅಶೋಕ್ ಸಿಂಘಾಲ್ಜಿ ಹೇಳ್ತಾರೆ, ಸಾಯಿಬಾಬಾ ಕೊಟ್ಟಿದ್ದನ್ನು ನಿರಾಕರಿಸಬಾರ್ದು, ತಗೊಳ್ಳಿ ಅಂತ. ಮನಸ್ಸಲ್ಲದ ಮನಸ್ಸಿನಲ್ಲಿ ಅದನ್ನು ತಗೊಂಡ್ರು, ಹಾಕ್ಕೊಂಡ್ರು. ಆಮೇಲೆ ಮನೆಗೆ ಬಂದು ಅವರ ತಮ್ಮನ ಮಗಳು ರಮ್ಯಾ ಕೊಟ್ಬಿಟ್ಟು ನಿರಾಳ ಆದ್ರಂತೆ. ಈ ಘಟನೆ ಸುಮನಾ ಹೆಗಡೆ ಓದಿ ಅವರಿಗೆ ಶಾಕ್ ಆಯಿತು. ಆಮೇಲೆ ನಾನು ಪಕ್ಕದಲ್ಲಿ ಎಲ್ಲ ಕರೆಕ್ಷನ್ ಮಾಡ್ತಾ ಕೂತ್ಕೊಂಡಿದ್ದೆ. ಅಲ್ಲ ಸರ್, ಇದು ಚಿನ್ನ ಅಂದರೆ ಎಲ್ರಿಗೂ ಆಸೆ ಇರುತ್ತೆ, ಗಂಡಸರಿಗೂ ಆಸೆ ಇರುತ್ತೆ, ಹೆಂಗಸರಿಗಷ್ಟೇ ಅಲ್ಲ ಗಂಡಸರಿಗೂ ಆಸೆ ಇರುತ್ತೆ. ಅಂಥದ್ರಲ್ಲಿ ಇವರು ಚಿನ್ನದ ಸರನೇ ಬೇಡ ಅಂತ ನಿರಾಕರಿಸಿದ್ರಲ್ಲ, ಎಂಥ ಮಹಾತ್ಮ ಸರ್ ಇವರು ಅಂತ ಆಕೆಯ ಉದ್ಗಾರ ಸ್ಪಾಂಟೇನಿಯಸ್. ಆಕೆ ಏನು ಮಾತಾಡಿದ್ರು ಅದನ್ನು ನಾನು ಹೇಳ್ತಾ ಇದ್ದೀನಿ. ಅಂದರೆ ಈ ಥರದ ವ್ಯಕ್ತಿ ಅಂತ ನಾನು ಹೇಳಿದೆ. ಅವರು ಮಹಾತ್ಮ ಅಷ್ಟೇ ಅಲ್ಲ, ಅವರೊಬ್ಬರು ಅವಧೂತ. ಅವರು ಯಾವುದನ್ನೂ ಬಯಸಿರಲಿಲ್ಲ. ಕೈಗೆ ವಾಚ್ ಕಟ್ತಾ ಇರಲಿಲ್ಲ. ಒಂದು ಬಿಳಿ ಶರ್ಟು, ಒಂದು ಬಿಳಿ ಪಂಚೆ, ಕೆಲವು ಸರಿ ಕಾಲಿಗೆ ಚಪ್ಪಲಿ, ಕೆಲವು ಸರಿ ಇರ್ತಿರ್ಲಿಲ್ಲ. ನಮ್ಮ ಹರಿಪ್ರಸಾದ್ ಅವರು ಅವ್ರ ಲೇಖನದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಒಂದು ಸರಿ ಅಂತೂ ಅವರು ಯಾವಾಗಲೂ ಅವಸರದಲ್ಲೇ ಇರೋರು, ಅವಸರದ ಸಂತ ಅಂತಲೇ ಅವರಿಗೆ ತಮಾಷೆ ಮಾಡ್ತಾಯಿದ್ರು ಎಲ್ಲರೂ. ಕಾಲಿಗೆ ಚಪ್ಪಲಿ ಹಾಕದೆ ಹಾಗೆ ಹೋಗ್ತಾ ಇದ್ದಾರೆ, ಸಮಯ ಆಯಿತು ಅಂತ. ಇವರು ಹರಿಪ್ರಸಾದ್ ಅವರು ಅವ್ರ ಚಪ್ಪಲಿ ಹಿಡ್ಕೊಂಡು, ಅಣ್ಣ ಚಪ್ಪಲಿ ಹಾಕಿಲ್ಲ, ತಗೋ ಅಂತ ಅವ್ರ ಹಿಂದ್ಗಡೆ ಓಡ್ತಾ ಇದ್ದಾರೆ. ಅಂದರೆ ಓಡೋಗಿ ಚಪ್ಪಲಿ ಕೊಡಬೇಕಾದ ಸ್ಥಿತಿ. ಈ ಥರ ಅವರು ಚಪ್ಪಲಿ ಇಲ್ಲದೇನೋ ಹೋಗ್ತಾಯಿದ್ರು, ಚಪ್ಪಲಿ ಇದ್ದರೂ ಹೋಗ್ತಾಯಿದ್ರು, ನಡ್ಕೊಂಡು ಹೋಗ್ತಾಯಿದ್ರು. ಜಯನಗರದಿಂದ ಧರ್ಮಶ್ರೀವರೆಗೆ ಅವ್ರದ್ದು ಒಂದು ವಾಕಿಂಗು, ನಡ್ಕೊಂಡು ಹೋಗ್ತಾಯಿದ್ರು. ಈ ರೀತಿಯ ಒಬ್ಬ ಅವಧೂತ ಅಂತ ಹೇಳ್ಬೋದು. ಸೊ ಈ ಥರ ಅನೇಕ ಸಂಗತಿಗಳು ಈ ಪುಸ್ತಕದಲ್ಲಿ ದಾಖಲಾಗಿದೆ. ಇದರಲ್ಲಿ ಏನಾಗಿದೆ ಅಂದರೆ 55 ಜನ ಲೇಖಕರು ಬರೆದಿದ್ದರಲ್ಲಿ ಕೆಲವು ಘಟನೆಗಳು ರಿಪೀಟ್ ಆಗಿದೆ. ಅಂದರೆ ಅವರವರ ಭಾವಕ್ಕೆ ತಕ್ಕಂತೆ ಆ ಘಟನೆಗಳನ್ನು ವರ್ಣಿಸಿದ್ದಾರೆ. ಹಾಗಾಗಿ ಅದನ್ನು ಎಲ್ಲೂ ಕೂಡ ಕತ್ತರಿ ಪ್ರಯೋಗ ಮಾಡಿಲ್ಲ. ಅದನ್ನು ಹಾಗೇ ಇದೆ, ಪುನರುಕ್ತಿ ಅಂತ ಅನಿಸ್ಬೋದು. ಆದರೂ ಕೂಡ ಒಂದು ಲೇಖನದ ಸಮಗ್ರತೆ ದೃಷ್ಟಿಯಿಂದ ಅದನ್ನೆಲ್ಲ ಉಳಿಸ್ಕೊಂಡಿದೆ. ಈ ಪುಸ್ತಕದ ರಚನೆಯಲ್ಲಿ ಲೇಖಕರು, ಅಭಿಮಾನಿಗಳು ಸಹಕಾರದ ಜೊತೆಗೆ ಮೂರ್ತಿಯವರ ಕುಟುಂಬದವರೆಲ್ಲರೂ ಕೂಡ ತಮ್ಮ ಪೂರ್ತಿ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರ ತಮ್ಮಂದಿರಾದಂಥ ಹರಿಪ್ರಸಾದ್, ಹಾಗೆ ಸೋದರಿ ವಸಂತ ಸ್ವಾಮಿ, ಮುರಳಿ, ಪ್ರಹ್ಲಾದ್ ಬಾಬು, ಆಮೇಲೆ ಅವರ ಭಾವ ನರಸಿಂಹಸ್ವಾಮಿಯವರು, ನಂತರ ಅವರ ತಮ್ಮನ ಮಗಳು ಅದಿತಿ, ಇವರೆಲ್ಲರೂ ಬಹಳ ಸಾಕಷ್ಟು ಅದಕ್ಕೆ ಶ್ರಮವನ್ನು ಹಾಕಿದ್ದಾರೆ ಮತ್ತು ತಕ್ಷಣದ ಸಹಕಾರವನ್ನು ಕೊಟ್ಟಿದ್ದಾರೆ. ಈಗ ತಾನೇ ನಾವೊಂದು ಸ್ಲೈಡ್ ಶೋ ನೋಡಿದ್ವಿ. ಅದೆಲ್ಲವುದನ್ನು ಮಾಡಿದ್ದು ನರಸಿಂಹಸ್ವಾಮಿ ಮತ್ತು ಅವರ ಮೊಮ್ಮಗ
ಸಂಕರ್ಷಣ್ ಆತ ಮಾಡಿರೋದು. ಲಾ ಓದಕ್ಕೆ ಹೋಗ್ತಾ ಇದ್ದಾನೆ ಅವನು ಇದೆಲ್ಲವುದನ್ನು ಮಾಡಿದ. ಹೀಗೆ ಇಡೀ ಕುಟುಂಬ ನಮ್ಮ ಜೊತೆಗೆ ನಿಂತು ಈ ಪುಸ್ತಕಕ್ಕೆ ಬಹಳ ಸಹಕಾರವನ್ನು ಕೊಟ್ಟಿದ್ದಾರೆ. ಇನ್ನೊಬ್ಬರು ಇದ್ದಾರೆ ಬಹಳಷ್ಟು ಸಹಕಾರ ಕೊಟ್ಟವರು. ಅವರು ಅಂದರೆ ಪ್ರಹ್ಲಾದ್ ಬಾಬು ಅವರ ಪತ್ನಿ ಅನ್ನಪೂರ್ಣ, ಮೂರ್ತಿಯವರ ನಾದಿನಿ. ಮೂರ್ತಿಯವರನ್ನ ಕೊನೆಯ ದಿನಗಳಲ್ಲಿ ಬಹಳ ಮಗುವಿನಂತೆ ನೋಡಿಕೊಂಡು ತಾಯಿಯಂತೆ ಅವರನ್ನು ಸಾಕಿ ಸಲಹಿದಂಥ ನಿಜವಾದ ಅನ್ನಪೂರ್ಣೆ. ಆಕೆ ಎಲ್ಲ ಲೇಖನಗಳನ್ನು DTP ಮಾಡ್ತಾಯಿದ್ರು. DTP ಮಾಡ್ತಾ ಕಣ್ಣೀರು ಬಂದುಬಿಡೋದು. ಕಣ್ಣೀರು ಒರೆಸ್ಕೊಂಡು ಮತ್ತೆ DTP ಮಾಡ್ತಾಯಿದ್ರು. ನಾನೇನೋ DTP ಮಾಡ್ತಾ ಕಣ್ಣಿಂದೇನೋ ಕಸ ಹೋಗಿರ್ಬೋದು, ಏನಾಯಿತು ಅಂತ ಕೇಳ್ತಾ ಇದ್ದೆ, ಪಕ್ಕದಲ್ಲೇ ಕೂತ್ಕೊಂಡಿರ್ತಿದ್ದೆ. ಏನೋ ಮಾತಾಡ್ತಾ ಇರಲಿಲ್ಲ, ಕಣ್ಣೀರು ಬಂದುಬಿಡೋದು. ಅಂದರೆ ಆ ಲೇಖನಗಳನ್ನು ಓದಿದಾಗ ಆ ಭಾವನೆಗಳು ಉಕ್ಕಿ ಹರಿತಾ ಇತ್ತು. ಅನ್ನಪೂರ್ಣ ಅವರಿಗೆ ನನ್ನ ಒಂದು ಸಹಸ್ರ ಪ್ರಣಾಮಗಳು. ಯಾಕೆಂದರೆ ಪ್ರಾರಂಭದಲ್ಲಿ DTP ಎಲ್ಲ ಮಾಡಿ ಇಡೀ ಪುಸ್ತಕಕ್ಕೆ ಒಂದು ಅಚ್ಚುಕಟ್ಟುತನವನ್ನು ತಂದುಕೊಟ್ಟಂಥವ್ರು ಅನ್ನಪೂರ್ಣ. ಮನೆಗೆ ಹೋದರೆ ಕಾಫಿ ತೊಗೊಳ್ಳಿ, ತಿಂಡಿ ತೊಗೊಳ್ಳಿ, ಅದೆಲ್ಲದರ ಜೊತೆ ಈ ಕೆಲಸನೂ ಮಾಡಿಕೊಂಡು ಒಂದ್ಸರಿ DTP ಮಾಡೋದು, ಸ್ವಲ್ಪ ಹೊತ್ತಿಗೆ ಒಳಗೆ ಹೋಗೋದು, ಅಲ್ಲಿ ಸಾರು ಕುದೀತಾ ನೋಡೋದು, ಹುಳಿ ಸಾಂಬಾರು ಆಯ್ತಾ ಅಂತ ನೋಡೋದು, ಈ ಎಲ್ಲ ಕೆಲಸಗಳನ್ನು ಒಟ್ಟೊಟ್ಟಿಗೆ ಮಾಡ್ತಾಯಿದ್ರು. ಹಾಗಾಗಿ ಇಡೀ ಅವರ ಕುಟುಂಬ ಎಲ್ಲರ ಒಂದು ಸಹಕಾರ ಈ ಪುಸ್ತಕಕ್ಕಿದೆ. ಅವರೆಲ್ಲರಿಗೂ ಕೂಡ ಹೃದಯಪೂರ್ವಕವಾದ ಕೃತಜ್ಞತೆಗಳು. ಈ ಪುಸ್ತಕವನ್ನು ಓದಿ ಮೂರ್ತಿಯವರ ಬದುಕಿನಿಂದ ನಮಗೇನಾದರೂ ಒಂದಷ್ಟು ಸ್ಫೂರ್ತಿ ಸಿಕ್ಕಿದರೆ, ಒಂದು ಹಿಡಿಯಷ್ಟಾದರೂ ಪ್ರೇರಣೆ ಸಿಕ್ಕಿದರೆ ನಮ್ಮ ಈ ಪುಸ್ತಕ ಮಾಡೋದಕ್ಕೆ ಸಾರ್ಥಕ ಅನ್ನಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ.